ನಮಸ್ಕಾರ. ನಾನು ಅವಿನಾಶ್, ಅಂತಾರಾಷ್ಟ್ರೀಯ ಯೋಗಪಟು ಹಾಗೂ ಅಂತಾರಾಷ್ಟ್ರೀಯ ಯೋಗ ಗುರು. ಈ ದಿನ ನಾವು ಬದ್ಧಕೋನಾಸನ, ಈ ಒಂದು ಬದ್ಧಕೋನಾಸನ ಮಾಡುವ ವಿಧಾನ ಹಾಗೂ ಬದ್ಧಕೋನಾಸನದಿಂದ ದೊರೆಯುವಂತಹ ಒಂದು ಪ್ರಯೋಜನಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ 2 ಕಾಲುಗಳನ್ನು ಚಾಚಿ, ನಂತರ 2 ಕಾಲುಗಳನ್ನ ಸ್ವಲ್ಪ ಅಗಲ ಮಾಡ್ಕೊಳ್ತಾ ನಮ್ಮ 2 ಪಾದಗಳನ್ನು ಜೋಡಿಸ್ಬೇಕಾಗತ್ತೆ. 2 ಪಾದಗಳನ್ನ ಜೋಡಿಸ್ಬೇಕು. 2 ಪಾದಗಳನ್ನು ಜೋಡಿಸಿ ನಂತರ 2 ಹಸ್ತಗಳನ್ನ ಇಂಟರ್ಲಾಕ್ ಮಾಡಿ 2 ಪಾದಗಳನ್ನ ಹೀಗೆ ಇಟ್ಕೋಬೇಕಾಗತ್ತೆ. ಹೀಗೆ ಇಟ್ಕೊಂಡು ನಿಧಾನಕ್ಕೆ ನಮ್ಮ ಒಂದು 2 ತೊಡೆಗಳಿಗೆ ಚಾಲನೆ ಕೊಡಬೇಕಾಗುತ್ತೆ. ಬಟರ್ಫ್ಲೈ ಥರ. ಬದ್ಧಕೋನಾಸನಕ್ಕೆ ನಾವು ಬಟರ್ಫ್ಲೈ ಪೋಸ್ ಅಂತ ಸಹ ಕರಿತೀವಿ. ನೋಡಿ, ಬಟರ್ಫ್ಲೈ ಥರ ಹೀಗೆ ಒಂದು ಚಾಲನೆ ಕೊಡಬೇಕು ನಾವು ನಮ್ಮ ಕಾಲುಗಳಿಗೆ, ತೊಡೆಗಳಿಗೆ. ಹೀಗೆ ಒಂದು ಬಟರ್ಫ್ಲೈ ಥರ ಒಂದು ಚಾಲನೆಯನ್ನು ಕೊಡಬೇಕಾಗತ್ತೆ. ಇದು ಬಟರ್ಫ್ಲೈ ಥರ ಒಂದು ಮೂಮೆಂಟ್ ಕೊಡೋದ್ರಿಂದ ಬಟರ್ಫ್ಲೈ ಪೋಸ್ ಅಂತ ಸಹ ಇದಕ್ಕೆ ನಾವು ಕರಿತೀವಿ. ಬದ್ಧಕೋನಾಸನ ಚಾಲನೆ, ಬದ್ಧಕೋನಾಸನ ಹಾಗೂ ಬದ್ಧಕೋನಾಸನ ಚಾಲನೆ. ಹೀಗೆ ನಾವು ಆಸನ ಸ್ಥಿತಿಯಲ್ಲಿ ಇದ್ರೆ ಬದ್ಧಕೋನಾಸನ, ಹಾಗೆ ಮೂಮೆಂಟ್ ಕೊಟ್ಟಾಗ, ಚಾಲನೆ ಕೊಟ್ಟಾಗ ಬದ್ಧಕೋನಾಸನ ಚಾಲನೆ ಅಂತ ಆಗುತ್ತೆ. ಸೊ ಈ ಒಂದು ಬದ್ಧಕೋನಾಸನದಲ್ಲಿ ನಾವು ಹೀಗೆ ಕುಳಿತುಕೊಳ್ಳೋದು ಬದ್ಧಕೋನಾಸನ. ಬದ್ಧಕೋನಾಸನದಲ್ಲಿ ನಾವು ಕುಳಿತಿರ್ತೀವಿ. ಬದ್ಧಕೋನಾಸನದಲ್ಲಿ ಚಾಲನೆಯನ್ನು ಕೊಡ್ತೀವಿ. ಹೀಗೆ ಬಟರ್ಫ್ಲೈ ಮೂವ್ಮೆಂಟ್, ಬದ್ಧಕೋನಾಸನ ಚಾಲನ. ಹೀಗೆ ನಿಧಾನಕ್ಕೆ ಕಾಲುಗಳನ್ನ ಮೇಲೆ ಕೆಳಗೆ ಮಾಡಬೇಕಾಗತ್ತೆ. ಬದ್ಧಕೋನಾಸನ ಚಾಲನ. ಸೊ ನಮ್ಮ ಒಂದು ತೊಡೆಯ ಸಂಧಿಗಳಿಗೆ ಒಂದು ಉತ್ತಮವಾದಂತಹ ಒಂದು ಮೂಮೆಂಟ್ ಸಿಗುತ್ತೆ. ಸೊ ಹೀಗೆ ಒಂದು ಆಸನ ಭಂಗಿಯಲ್ಲಿ ಕುಳಿತು ನೇರವಾಗಿ ಬೆನ್ನನ್ನು ಇಟ್ಕೋಬೇಕಾಗತ್ತೆ. ಬೆನ್ನು ನೇರಗೊಳಿಸ್ಬೇಕು. ಹಾಗೆ ಮುಂದೆ ನೋಡ್ತಿರ್ಬೇಕು. ಇದು ಬದ್ಧಕೋನಾಸನ. ಬದ್ಧಕೋನಾಸನ ಸ್ಥಿತಿ. ಬದ್ಧಕೋನಾಸನ ಸ್ಥಿತಿಲಿ ಸಹಜವಾಗಿ ಉಸಿರಾಟ ಮಾಡ್ತಾ ನಾವು ಆಸನದ ಒಂದು ಸ್ಥಿತಿಯಲ್ಲಿ ಇರಬೇಕಾಗತ್ತೆ. ಬದ್ಧಕೋನಾಸನ, ಸಹಜ ಉಸಿರಾಟ. 10 ರಿಂದ 20 ಸೆಕೆಂಡುಗಳ ಕಾಲ ಸಹಜವಾಗಿ ಉಸಿರಾಟ ಮಾಡೋಣ. ಹಾಗೆ ಈ ಒಂದು ಬದ್ಧಕೋನಾಸನದ ನಂತರ ಹಾಗೆ ನಾವು ಉಸಿರು ತಗೊಳ್ತಾ ಹಿಂದೆ ಹೋಗಿ, ಉಸಿರು ಬಿಡ್ತಾ ಮುಂದೆ ಬಂದು ನಮ್ಮ ಒಂದು ಹಣೆಯನ್ನ ನಮ್ಮ ಕಾಲುಗಳಿಗೆ ತಾಗಿಸ್ಬೇಕಾಗತ್ತೆ. ಇದು ಬದ್ಧಕೋನಾಸನ, ಸುಪ್ತ ಬದ್ಧಕೋನಾಸನ. ಮೇಲೆ ಇದ್ದಾಗ ಬದ್ಧಕೋನಾಸನ, ಕೆಳಗಡೆ ಬಂದಾಗ ಸುಪ್ತ ಬದ್ಧಕೋನಾಸನ ಆಗತ್ತೆ. ಇಲ್ಲೂ ಸಹ ನಾವು ಉಸಿರನ್ನ ಬಿಗಿಡಿಬಾರ್ದು. ಇಲ್ಲೂ ಸಹ ಸಹಜ ಉಸಿರಾಟ ಮಾಡಬೇಕಾಗತ್ತೆ. 10 ರಿಂದ 20 ಸೆಕೆಂಡ್ಗಳ ಕಾಲ ಸಹಜ ಉಸಿರಾಟ. ನಾವು ಆಸನದಲ್ಲಿ ಸ್ಟೇ ಮಾಡಿದಾಗಲೇ ನಮಗೆ ಆಸನದ ಒಂದು ಬೆನಿಫಿಟ್ ಸಿಗೋದು, ಪ್ರಯೋಜನ ದೊರೆಯೋದು. ಈಗ ನಿಧಾನಕ್ಕೆ ಉಸಿರು ತಗೊಳ್ತಾ ಮೇಲೆ ಬರೋಣ. ಉಸಿರು ಬಿಡೋಣ. ಈಗ ನಿಧಾನಕ್ಕೆ 2 ಕಾಲುಗಳನ್ನ ಮುಂದೆ ಚಾಚೋಣ. ಈಗ ಸುಖಾಸನಕ್ಕೆ ಬರೋಣ. ಈ ಒಂದು ಬದ್ಧಕೋನಾಸನ ಹಾಗೂ ಬದ್ಧಕೋನಾಸನದ ಚಾಲನೆ, ಬದ್ಧಕೋನಾಸನ ಚಾಲನದಿಂದ ದೊರೆಯುವಂಥ ಪ್ರಯೋಜನಗಳು ಏನು ಅಂತಂದರೆ, ಮೊದಲಿಗೆ ನಮ್ಮ ಒಂದು ತೊಡೆಯ ಸಂಧಿಗಳಿಗೆ ಹಾಗೂ ನಮ್ಮ ಒಂದು ತೊಡೆಗಳಿಗೆ ಒಂದು ಉತ್ತಮ ಚಾಲನೆಯನ್ನು ಕೊಡುತ್ತೆ. ಸೊ ಏನಾಗುತ್ತೆ, ನಾವು ಯಾವಾಗಲೂ ಕುಳಿತು ನಮ್ಮ ಒಂದು ದೈನಂದಿನ ಕೆಲಸಗಳಲ್ಲಿ ನಾವು ಆಫೀಸ್ ವರ್ಕ್ ಆಗಲಿ, ಬೇರೆ ಒಂದು ಕೆಲಸ ಆಗಲಿ, ಆ ಒಂದು ಕುಳಿತ ಭಂಗಿಯಲ್ಲಿ ಇರೋದ್ರಿಂದ ಏನಾಗುತ್ತೆ, ನಮ್ಮ ಕಾಲುಗಳಿಗೆ ಚಾಲನೆ ಇರೋದಿಲ್ಲ. ಹಾಗಾಗಿ ಬದ್ಧಕೋನಾಸನ ಚಾಲನೆಯಲ್ಲಿ ನಾವು ಒಂದು ನಮ್ಮ ತೊಡೆಗಳಿಗೆ ಚಾಲನೆ ಕೊಡೋದ್ರಿಂದ ಏನಾಗುತ್ತೆ, ನಮ್ಮ ಒಂದು ತೊಡೆಗಳ ಮೂವ್ಮೆಂಟ್ ತುಂಬ ಚೆನ್ನಾಗಾಗುತ್ತೆ, ಫ್ಲೆಕ್ಸಿಬಲ್ ಆಗುತ್ತೆ. ಹಾಗೆ ಈ ಒಂದು ಬದ್ಧಕೋನಾಸನ ಚಾಲನೆ ಏನಿದೆ, ಇದು ಮಹಿಳೆಯರಿಗೆ ತುಂಬಾ ಉತ್ತಮವಾದಂತಹ ಒಂದು ಆಸನ. ಯಾಕೆ ತುಂಬ ಉತ್ತಮವಾದ ಆಸನ ಅಂತ ಅಂದರೆ ಏನಾಗುತ್ತೆ, ಈಗ ಮುಟ್ಟಿನ ಸಮಸ್ಯೆ ಪೀರಿಯಡ್ಸ್ ಇರುವಾಗ ಮಹಿಳೆಯರಿಗೆ ಏನಾಗುತ್ತೆ, ಅವರಿಗೆ ಕ್ರ್ಯಾಂಪ್ಸ್ ಅನ್ನೋದು ಬರುತ್ತೆ. ಮುಟ್ಟಿನ ದಿನಗಳಲ್ಲಿ ಏನಾಗುತ್ತೆ, ಅವರಿಗೆ ಒಂದು ಪೇನ್ ಮತ್ತು ಕ್ರ್ಯಾಂಪ್ಸ್ ಆಗುತ್ತೆ. ಈ ಒಂದು ಬದ್ಧಕೋನಾಸನ ಹಾಗೂ ಬದ್ಧಕೋನಾಸನ ಚಾಲನೆ ಮಾಡೋದ್ರಿಂದ ಏನಾಗುತ್ತೆ, ಮಹಿಳೆಯರಲ್ಲಿ ಆಗುವಂತಹ ಒಂದು ಮುಟ್ಟಿನ ದಿನಗಳಲ್ಲಿ, ಪೀರಿಯಡ್ಸ್ ಟೈಮಲ್ಲಿ ಆಗುವಂತಹ ನೋವು ಮತ್ತು ಹಾಗೂ ಕ್ರ್ಯಾಂಪ್ಸನ್ನು ನಿವಾರಣೆಗೊಳಿಸುತ್ತೆ. ಅವರ ಒಂದು ಪೇನ್ನ ಕಡಿಮೆ ಮಾಡುತ್ತೆ. ಇದು ಈ ಒಂದು ಬದ್ಧಕೋನಾಸನದಿಂದ ದೊರೆಯುವಂತಹ ಒಂದು ಮುಖ್ಯವಾದಂತಹ ಒಂದು ಪ್ರಯೋಜನಗಳಲ್ಲಿ ಒಂದು. ಧನ್ಯವಾದಗಳು.